ಪ್ರತ್ಯೇಕವಾಗಿ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಜನರೇ, ಕಳೆದ 7 ದಿನಗಳ ಕಾಲ ರಾತ್ರಿ 9 ಗಂಟೆಯಿಂದ 12:30 ತನಕ ಝೂಮ್ ಮೀಟ್ನಲ್ಲಿ ಪ್ರೇಯರ್ ಟ್ರೈನಿಂಗನ್ನು ಹೊಂದಿಕೊಂಡಂಥ ದೇವ ಮಕ್ಕಳನ್ನು, ಅವರ ಕುಟುಂಬಗಳನ್ನು ದೇವರು ಇನ್ನೂ ಬಲವಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಪ್ರತಿದಿನವೂ ಸದಾ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಸದಾ ಪ್ರೇಯರ್ ಟ್ರೈನಿಂಗ್ನಲ್ಲಿ ತರಬೇತಿ ಹೊಂದಿದಂಥ ನೀವೆಲ್ಲರೂ ಸದಾ ಪ್ರತಿದಿನವೂ ಸದಾ ನಮ್ಮ ರಾಜ್ಯಕ್ಕಾಗಿ, ನಮ್ಮ ರಾಜ್ಯದಲ್ಲಿರುವಂಥ ಜನರ ರಕ್ಷಣೆಗಾಗಿ, ಸೇವಕರುಗಳಿಗಾಗಿ, ಸಭೆಗಳಿಗಾಗಿ, ಸಭೆಯ ಉಜ್ಜೀವನಕ್ಕಾಗಿ ಪ್ರತಿದಿನವೂ ಸಹ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಆಶೀರ್ವಾದಕ್ಕಾಗಿ ನವೆಂಬರ್ 1ನೇ ತಾರೀಕು ವಿಶೇಷವಾದಂಥ ಪೌಳಿ ಒಡಕಿನ ಪ್ರಾರ್ಥನೆ ತುಮಕೂರು ಪಟ್ಟಣದಲ್ಲಿರುವಂಥ ಹೆದರದಿರು ನನ್ನ ಮನವೇ ಸಭೆಯಲ್ಲಿ ಏರ್ಪಾಟು ಮಾಡಿದ್ದೇವೆ. ಈ ವಿಶೇಷವಾದಂಥ ಕೂಟದಲ್ಲಿ ಕರ್ನಾಟಕ ರಾಜ್ಯದ ರಕ್ಷಣೆ ಮತ್ತು ಕರ್ನಾಟಕ ರಾಜ್ಯದ ಆಶೀರ್ವಾದಕ್ಕೆ ಪ್ರಾರ್ಥಿಸುವಂತಹ ಒಂದು ಸುಸಂದರ್ಭ ನಮ್ಮೆಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ಕರ್ನಾಟಕದ ಎಲ್ಲ ಸೇವಕರುಗಳನ್ನು, ಎಲ್ಲ ವಿಶ್ವಾಸಿಗಳನ್ನು, ಎಲ್ಲ ದೈವ ಜನರನ್ನು, ಅಭಿಷಕ್ತರನ್ನು ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಬನ್ನಿರಿ ಪ್ರೀತಿಯುಳ್ಳ ದೇವಜನರೇ, ಕರ್ನಾಟಕವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಿಮ್ಮನ್ನು ಸಾಗಿಸಿಕೊಂಡು ಬಂದಂಥ ಪಟ್ಟಣದ ಹಿತಕ್ಕಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಅದರ ಹಿತವೇ ನಿಮ್ಮ ಹಿತವಾಗಿ ಮಾರ್ಪಡುತ್ತದೆ ಎಂಬುದಾಗಿ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ. ಸಭೆಗಳ ತಾರತಮ್ಯ ಬೇಕಾಗಿಲ್ಲ, ಡಿನಾಮಿನೇಷನ್ಸ್ನ ಟೆನ್ಷನ್ಸ್ ಬೇಕಾಗಿಲ್ಲ. ನೀನು ಯಾವ ಸಭೆಯ ವ್ಯಕ್ತಿಯಾಗಿರುವುದಾದರೂ, ನೀನು ಯಾವುದೇ ಪ್ರಾಂತ್ಯದಲ್ಲಿ ಇರುವುದಾದರೂ, ಈ ವಿಶೇಷವಾದಂಥ ಒಂದು ದಿನದ ಕೂಟದಲ್ಲಿ ಬಂದು ಭಾಗವಹಿಸಿ ಕರ್ನಾಟಕಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದರೆ, ಕರ್ನಾಟಕದ ಆಶೀರ್ವಾದಕ್ಕಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ, ಈ ದೇವ ಮಂದಿರದಲ್ಲಿ ಬಂದು ನೀನು ಮೊಣಕಾಲೂರಿ ಕೈಗಳನ್ನೆತ್ತಿ ದೇವ ಕರ್ತನೆ ಸ್ವಾಮಿ ನನ್ನ ರಾಜ್ಯವನ್ನು ರಕ್ಷಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ, ಯೇಸುವಿನ ನಾಮದಲ್ಲಿ ಪ್ರವಾದನಯುಕ್ತವಾಗಿ ಹೇಳ್ತೇನೆ, ಈ ರಾಜ್ಯದ ಆಶೀರ್ವಾದವೇ ನಿನ್ನ ಆಶೀರ್ವಾದವಾಗಿ, ಈ ರಾಜ್ಯದ ಶುಭಿಕ್ಷೆಯೇ ನಿನ್ನ ಶುಭಿಕ್ಷೆಯಾಗಿ, ಈ ರಾಜ್ಯದ ಒಂದು ಮಹಿಮೆ ನಿನ್ನ ಮಹಿಮೆಯಾಗಿ, ಎಲ್ಲ ಜನರ ಆ ಆಶೀರ್ವಾದ ನಿನಗೂ ನಿನ್ನ ಕುಟುಂಬಕ್ಕೂ ದೇವರು ಅನುಗ್ರಹಿಸುವಂತನಾಗಿದ್ದಾನೆ. ಮಿಸ್ ಮಾಡ್ಕೊಳ್ಬೇಡ್ರಿ, ತಪ್ಪದ ರೀತಿಯಲ್ಲಿ ಪ್ರಾರ್ಥಿಸಿರಿ. ನವೆಂಬರ್ 1ನೇ ತಾರೀಕು ನಾವೆಲ್ಲರೂ ಸದಾ ಒಟ್ಟಾಗಿ ಸೇರಿ ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ತುಮಕೂರಿನಲ್ಲಿ ನಾವು ಕೂಡಿ ಬರಲಿಕ್ಕಿದ್ದೇವೆ. ನಮ್ಮ ಜೊತೆಯಲ್ಲಿ ನಿಮ್ಮನ್ನು ಸದಾ ಆಹ್ವಾನಿಸ್ತಾ ಇದ್ದೇವೆ. ರಾಜ್ಯದಲ್ಲಿರುವಂಥ ಪ್ರಾರ್ಥನಾ ವೀರರೆಲ್ಲರೂ ಸಹ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕೆಂಬುದಾಗಿ ನಿಮ್ಮನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಪ್ರತ್ಯೇಕವಾಗಿ ಈ ಹೆದರದಿರು ನನ್ನ ಮನವೇ ಸಭೆಯಲ್ಲಿ ಪ್ರತಿ ದಿನವೂ ಸದಾ ಆರಾಧನೆ ನಡೀತದೆ. ಪ್ರತಿ ದಿನವೂ ಸದಾ ದೇವರ ವಾಕ್ಯ ಧ್ಯಾನ ನಡೀತಾ ಇರ್ತದೆ. ಪ್ರತಿ ವಾರವೂ ಸದಾ ಉಪವಾಸ ಪ್ರಾರ್ಥನೆಗಳು ನಡೀತಾ ಇರ್ತದೆ. ಯೇಸುವಿನ ನಾಮದಲ್ಲಿ ಒಂದು ವೇಳೆ ಅನೇಕ ದಿನಗಳಿಂದ ವಾಸಿಯಾಗದೆ ಬಲಹೀನತೆಯಿಂದ, ಕಷ್ಟದಿಂದ, ಸಮಸ್ಯೆಗಳಿಂದ, ಬಡತನದಿಂದ, ಉದ್ಯೋಗವಿಲ್ಲದೆ, ಬಿಸಿನೆಸ್ ಇಲ್ಲದೆ, ಒಂದು ವೇಳೆ ಮಕ್ಕಳ ವಿದ್ಯಾಭ್ಯಾಸ ಸರಿ ಹೋಗದೆ, ನಿಮ್ಮ ಭವಿಷ್ಯತ್ತಿನಲ್ಲಿ ಬಹಳ ಕಳವಳದಿಂದ ನೀವು ಕಂಗಾಲಾಗಿರೋದಾದರೆ, ಯೇಸುವಿನ ನಾಮದಲ್ಲಿ ಈ ದೇವ ಮಂದಿರಕ್ಕೆ ಒಂದು ಸಾರಿ ನೀವು ವಿಸಿಟ್ ಕೊಡ್ರಿ. ಖಂಡಿತವಾಗಿ ದೇವರು ನಿಮಗಿರುವಂತ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವುದು ಮಾತ್ರವಲ್ಲ, ನಿಮ್ಮನ್ನ ಆ ದೇವರ ಪ್ರೀತಿ, ಆ ಪ್ರಸನ್ನತೆ, ಆ ಮಹಿಮೆಯ ಒಳಗಡೆ ಹೇಗೆ ಪ್ರವೇಶ ಮಾಡಬೇಕು, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಆತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾನು ಹೇಳಲ್ಲ, ನೀವೇ ಸಾಕ್ಷಿಗಳನ್ನು
ಪ್ರಕಟ ಮಾಡುವ ಹಾಗೆ ದೇವರು ನಿಮ್ಮ ಆತ್ಮಿಕತೆ ಬದುಕನ್ನ ಕಟ್ಟಿಕೊಡಲಿಕ್ಕಿದ್ದಾನೆ. ಭಾನುವಾರದ ಆರಾಧನೆಯಲ್ಲಿ ಬರಬಹುದು, ಶುಕ್ರವಾರ ಉಪವಾಸ ಪ್ರಾರ್ಥನೆಗಳಲ್ಲಿ ಬರಬಹುದು. ಪ್ರತಿ ದಿನವೂ ಸದಾ ದೇವ ಮಂದಿರ ತೆರೆಯಲ್ಪಟ್ಟಿರುತ್ತದೆ. ನಾಕೆ ಸ್ತೋತ್ರವಾಗಲಿ. ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಸಿದ್ಧರಿದ್ದೇವೆ. ಬಂದು ದೇವರ ಆಶೀರ್ವಾದವನ್ನ ನೀವು ಹೊಂದಿಕೊಳ್ಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಇದೇ 24ನೇ ತಾರೀಕು ಗಂಗಾವತಿ ಪಟ್ಟಣದಲ್ಲಿ ವಿಶೇಷವಾದಂಥ ಕೂಟ ಇರುವಂಥದ್ದಾಗಿದೆ. ಹೆರ್ಮೋನ್ ಸಭೆಯಲ್ಲಿ ಸಂಜೆ ಗ್ರೌಂಡ್ ಮೀಟಿಂಗ್ ಇರುವಂಥದ್ದಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ದೈವ ಸೇವಕರಿಗಳಿಗೂ ಆತ್ಮೀಯ ದೇವಚಂದ್ರಿಗೂ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ನಾನು ಮತ್ತು ನನ್ನ ಮಗಳು ಮೋನಿಕಾ ಇಬ್ಬರೂ ಸಹ ಸೇವೆಯಲ್ಲಿ ಆ 1 ದಿನಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ನಾವು ನಿಂತುಕೊಳ್ಳುವಂತರಾಗಿದ್ದೇವೆ. ಗಂಗಾವತಿ ತಾಲೂಕು ಮಾತ್ರವಲ್ಲದೆ ಸುತ್ತಮುತ್ತಲಿರುವಂತಹ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಅಂಟಿಕೊಂಡಿರುವಂತಹ ಎಲ್ಲಾ ತಾಲೂಕಿನ ಆತ್ಮೀಯ ದೇವಚಂದ್ರೇ, ನೀವೆಲ್ಲರೂ ಒಟ್ಟುಗೂಡಿ ಬನ್ರಿ. ಬೆಳಗಿನ ಆರಾಧನೆಯಲ್ಲೂ ಮತ್ತು ಸಂಜೆಯ ಉಜ್ಜೀವನದ ಕೂಟದಲ್ಲಿಯೂ ಗ್ರೌಂಡ್ ಮೀಟಿಂಗ್ನಲ್ಲಿಯೂ ಪಾಲ್ಗೊಂಡು ದೇವರ ನಾಮವನ್ನು ನೀವು ಘನಪಡಿಸಿರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇವತ್ತಿನ ದಿವ್ಯವಾದಂಥ ಒಂದು ಸಂದೇಶ ಇದಾಗಿರುವಂಥದ್ದಾಗಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಿನ್ನ ಜೀವಿತದಲ್ಲಿ ಏನಾಗುತ್ತೋ ಅದೆಲ್ಲವೂ ಸದಾ ಒಳ್ಳೆಯದಕ್ಕೆ. ಅನೇಕ ಸಾರಿ ನಾವು ಅನ್ಕೊಂಡ್ಬಿಟ್ಟಿರ್ತೇವೆ, ಏನಂದ್ರೆ ಇದು ನನ್ನ ಲೈಫಲ್ಲಿ ಆಗಬಾರ್ದಾಗಿತ್ತು, ನಡಿಬಾರ್ದಾಗಿತ್ತು, ಇದು ಇರಬೇಕಾಗಿತ್ತು, ಇದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೀಗಾಯ್ತಲ್ಲ, ಏನು ಮಾಡೋದು ಹೇಗೆ ಎಂಬುದಾಗಿ ಅನೇಕ ಸಾರಿ ನಾವು ಚಿಂತೆಗೆ ಈಡಾಗುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವಚಂದ್ರೇ, ನಮ್ಮ ಬದುಕಿನಲ್ಲಿ ಯಾವ ಸಂಗತಿಗಳು ನಡೆದರೂ ಅದು ಒಳ್ಳೆಯದೇ ಆಗಲಿ, ಅದು ಕೆಟ್ಟದೇ ಆಗಲಿ, ಅದು ರೋಗವೇ ಆಗಲಿ, ಅಥವಾ ಸ್ನೇಹಿತರೇ ಆಗಲಿ, ಅಥವಾ ಬಂಧುಗಳೇ ಆಗಲಿ, ಯಾವುದೇ ಒಂದು ಕ್ರಿಯೆಗಳಾಗಿರಲಿ, ಒಂದು ವೇಳೆ ಏರುಪೇರುಗಳಾಗಲಿ, ಯಾವ ಸಂಗತಿಗಳು ನಡೆದರೂ ಸಹ ಅದು ಒಳ್ಳೆಯದಕ್ಕೆ, ಅದು ಒಳ್ಳೆಯದಕ್ಕೆ ಎಂಬುದಾಗಿ ನಾನಲ್ಲ, ನಮ್ಮ ಜೀವಿತದಲ್ಲಿ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ನಮ್ಮ ಬದುಕಿನಲ್ಲಿ ಎಷ್ಟೋ ಘಟನೆಗಳನ್ನು ನಾವು ತಿರುವಿ ಹಾಕುವಾಗ, ನಮ್ಮ ಜೀವಿತದ ಪುಟಗಳನ್ನು ನಾವು ತಿರುವಿ ಹಾಕುವಂಥ ಸಂದರ್ಭದಲ್ಲಿ ಅದು ನಡೆದಿದೆ. ಎಲ್ಲ ಸಂಗತಿಗಳು ಆಗೋದೆಲ್ಲ ಒಳ್ಳೆಯದಕ್ಕೆ ಎಂಬುದಾಗಿ. ಯಾಕೆಂದರೆ ಈ ಲೋಕದ ಜನರಿಗೆ ಒಂದು ವೇಳೆ ವೈಯಕ್ತಿಕವಾಗಿ ಆ ನಂಬಿಕೆ ಇಲ್ಲದೆ ಇರಬಹುದು, ಆದರೆ ಯೇಸು ಸ್ವಾಮಿಯನ್ನು ನಂಬಿದಂಥ ದೇವ ಮಕ್ಕಳಿಗೆ ನಮ್ಮ ಬದುಕಿನಲ್ಲಿ ಏನೇ ಆದರೂ, ಯಾವ ಸಂಗತಿಗಳು ನಡೆದರೂ, ಯಾವುದೇ ಪ್ರತಿಕೂಲಗಳನ್ನು ಎದುರಿಸಿದರೂ, ಯಾವುದೇ ಇಕ್ಕಟ್ಟಾದ ಪರಿಸ್ಥಿತಿನಲ್ಲಿ ನಾವು ಹೋದರೂ ಸಹ ಆಗೋದಿಲ್ಲ ಒಳ್ಳೆಯದಕ್ಕೆ, ಒಳ್ಳೆಯದಕ್ಕೆ. ಯಾಕೆಂದರೆ ನಾನು ನೀನು ಆರಾಧಿಸುವಂಥ ನಮ್ಮ ಆರಾಧ್ಯ ದೈವವಾಗಿರುವಂಥ యేసయ్ಯ ಆತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುತ್ತಾನೆ. ಆತನು ಕೀಳನ್ನ ಮೇಲನ್ನಾಗಿ ಮಾರ್ಪಡಿಸುತ್ತಾನೆ, ಕಣ್ಣೀರನ್ನ ನಾಟ್ಯವಾಗಿಸುತ್ತಾನೆ, ದುಃಖವನ್ನ ಆನಂದವಾಗಿ ಮಾರ್ಪಡಿಸುತ್ತಾನೆ, ಒಬ್ಬಂಟಿಗರನ್ನ ಸಂಸಾರಿಗಳನ್ನಾಗಿ ಮಾರ್ಪಡಿಸುತ್ತಾನೆ, ನಿರಾಶ್ರಿತರನ್ನ ಆಶ್ರಿತರಾಗಿ ಮಾಡುತ್ತಾನೆ. ಆಶ್ರಯವಿಲ್ಲದವರಿಗೆ ಆತನೇ ಆಶ್ರಯವಾಗುತ್ತಾನೆ, ಆಧಾರವಿಲ್ಲದವರಿಗೆ ಆತನೇ ಆಧಾರ, ಧೈರ್ಯವಿಲ್ಲದವರಿಗೆ ಆತನೇ ಧೈರ್ಯವಾಗುತ್ತಾನೆ. ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 38ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಉಪಕಾರಗಳನ್ನ ಮಾಡುತ್ತಾ, ಮೇಲುಗಳನ್ನ ಮಾಡುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ,
ದೆನಾಕೆ ಸ್ತೋತ್ರವಾಗಲಿ. ಉಪಕಾರಕ್ಕೆ ಇಷ್ಟೊಂದು ಅರ್ಥಗಳಿದೆ. ಮೇಲು, ಒಳ್ಳೆಯದು, ಶ್ರೇಷ್ಠವಾದದ್ದು, ಅತ್ಯುನ್ನತವಾದದ್ದನ್ನೇ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವಂತ ಎಲ್ಲರಿಗೂ ಗುಣ ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ. ಈ ಮಾತನ್ನ ಗಮನಿಸಿ. ಉಪಕಾರ ಮಾಡುತ್ತಾ ಅಂತ ತೆಲುಗಿನಲ್ಲಿ ನೋಡುವಾಗ ಮೇಲನ್ನ ಮಾಡುತ್ತಾ ಅಂತ, ಇಂಗ್ಲಿಷ್ನಲ್ಲಿ ನೋಡುವಂತ ಸಂದರ್ಭದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಮಾತನ್ನ ಪೇತ್ರನು ಕೊರ್ನೇಲ್ ಎನ್ನುವಂತ ಒಬ್ಬ ಭಕ್ತನಿಗೆ ಹೇಳುತ್ತಾನೆ. ನೋಡಪ್ಪ ಕೊರ್ನೇಲನೇ, ನಾನು ಆರಾಧಿಸುವಂತ, ನೀನು ಆರಾಧಿಸುವಂತ ನಜರೇತಿನ ಯೆಸಯ್ಯ ಇದ್ದಾನಲ್ಲ, ಆತನು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಆತನು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಆತನು ಉಪಕಾರವನ್ನ ಮಾಡುವಂತ ದೇವರಾಗಿದ್ದಾನೆ. ಯಾವತ್ತೂ ಸಹ ಆತನು ಕೇಡನ್ನ ನೋಡೋದಿಲ್ಲ, ಕೆಟ್ಟದ್ದನ್ನ ಆತನು ಮಾಡೋದಿಲ್ಲ. ಆತನು ಯಾವತ್ತೂ ಸದಾ ತನ್ನ ಭಕ್ತರಿಗಾಗಲಿ ತನ್ನ ಮಕ್ಕಳಿಗಾಗಲಿ ಅವರ ಆತ್ಮಿಕತೆ ಬದುಕಿನಲ್ಲಿ ಯಾವುದೇ ನೋವು ಅಥವಾ ವೇದನೆ, ದುಃಖ ಬರುವ ರೀತಿಯಲ್ಲಿ ತನ್ನ ಕಾರ್ಯಕ್ರಿಯೆಯನ್ನು ಮಾಡೋದಿಲ್ಲ. ಆತನು ಮೇಲನ್ನೇ ಮಾಡುವ ದೇವರಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಕರೆಯಲ್ಪಡುವಂತ ಹೆಸರೇನು ಗೊತ್ತಾ? ಯಾವ ಕೇಡನ್ನು ನೋಡಲಾರದೆ ಇರುವಂತಹ ಪವಿತ್ರ ದೃಷ್ಟಿ ಉಳ್ಳಂತಹ ದೇವರು. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥವನಾಗಿದ್ದಾನೆ, ಮೇಲನ್ನೇ ಮಾಡುವಂಥವನಾಗಿದ್ದಾನೆ. ಇವತ್ತು ದೇವರ ವಾಕ್ಯವನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಸೈತಾನನಿಂದ ಬಾಧಿಸಲ್ಪಟ್ಟಿರುವಂತ, ಬಾಧೆಯಲ್ಲಿ ಇರುವಂತ, ವೇದನೆಯನ್ನು ಅನುಭವಿಸುವಂತ ಎಲ್ಲ ಮಕ್ಕಳಿಗೆ ಆತನು ಗುಣಪಡಿಸುತ್ತಾ ಸಂಚರಿಸಿದನು ಎಂಬುದಾಗಿ, ಒಳ್ಳೆಯದನ್ನ ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿನ್ನ ಬದುಕಿನಲ್ಲಿ ಯಾವ ಸಂಗತಿಗಳು ನಡೆದು ಹೋಗಿದೆಯೋ, ಆ ಸಂಗತಿಗಳ ಮೂಲಕವಾಗಿ ನೀನು ಕಣ್ಣೀರನ್ನು ಇಡ್ತಾ ಇದೆಯೋ, ಯಾವ ವಿಧವಾದಂತಹ ತಡೆಗಳು ನಿನ್ನನ್ನು ಆವರಿಸಿದೆಯೋ, ಆ ತಡೆಗಳ ಮೂಲಕವಾಗಿ ನೀನು ದುಃಖವನ್ನು ಅನುಭವಿಸ್ತಾ ಇದೆಯೋ, ಅಥವಾ ಯಾವುದನ್ನು ಕಳ್ಕೊಂಡಿದೆಯೋ, ಯಾವುದು ನಿನ್ನಿಂದ ದೂರವಾಗಿದೆಯೋ, ಯಾವ ಸಂಗತಿಗಳು ನಿನಗೆ ಒಲಿದು ಬಂದಿದೆಯೋ, ಯಾವುದು ನಿನ್ನ ಬದುಕಿನಲ್ಲಿ ಏನಾಗಿದೆಯೋ ಆ ಸಂಗತಿಗಳ ನಿಮಿತ್ತವಾಗಿ ಇವತ್ತು ಚಂಚಲ ಭರಿತನಾಗಿ, ವಿಚಲಿತನಾಗಿ, ಕಣ್ಣೀರಿನಿಂದ, ಕಷ್ಟದಿಂದ ಇದು ನನ್ನ ಬದುಕಿನಲ್ಲಿ ಭವಿಷ್ಯತ್ತಿನಲ್ಲಿ ನಡಿಬಾರದು ಎಂಬುದಾಗಿ ಕಣ್ಣೀರಿಡ್ತಾ ಇದೆಯೋ, ಸ್ವಲ್ಪ ತಾಳಿಕೋ ಯೇಸುವಿನ ನಾಮದಲ್ಲಿ. ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತದೆ, ಹೋ ಇದು ನನ್ನ ಲೈಫಲ್ಲಿ ನಡೆದಿದ್ದು ಒಳ್ಳೆಯದೇ ಆಯಿತು, ಇದು ನನ್ನ ಲೈಫಲ್ಲಿ ನಡೆದಿದ್ದು ಒಳ್ಳೆಯದೇ ಆಯಿತು. ಒಂದು ವೇಳೆ ಅದು ನನ್ನ ಹತ್ತಿರ ಇದ್ದಿದ್ರೆ, ಅಥವಾ ನನ್ನ ಜೊತೆಯಲ್ಲಿ ಇದ್ದಿದ್ರೆ, ಅಥವಾ ಪ್ರತ್ಯೇಕವಾಗಿ ಆ ಸಂಗತಿಗಳು ನನ್ನ ಲೈಫಲ್ಲಿ ನಡೆದಿದ್ರೆ, ಎಂಥ ವಿಧವಾದಂಥ ಕಷ್ಟಕ್ಕೆ ನಾನು ಗುರಿಯಾಗ್ತಾ ಇದ್ದೆ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡುವಂಥ ದಿನಗಳನ್ನು ದೇವರು ತರುವಂಥವನಾಗಿದ್ದಾನೆ. ಸ್ತೋತ್ರ ಮಾಡುವಂಥ ದಿನಗಳನ್ನು ನಿನ್ನ ಮಧ್ಯದಲ್ಲಿ ಆತನು ತರುವಂಥವನಾಗಿದ್ದಾನೆ. ಯಾಕೆಂತ ಹೇಳಿದರೆ, ಇವತ್ತು ನೀನು ಕೆಲವೊಂದು ವಿಷಯಗಳಲ್ಲಿ ಬಹಳ ವೇದನೆ ದುಃಖ ಭರಿತನಾಗಿ ನೀನು ಇರಬಹುದು. ಆದರೆ ಬೈಬಲ್ ಹೇಳ್ತದೆ, ಆ ದುಃಖ ನಿರಂತರವಲ್ಲ, ಆ ರೋಗ ನಿರಂತರವಲ್ಲ, ಆ ಒಂಟಿತನ ನಿರಂತರವಲ್ಲ, ಆ ದರಿದ್ರತನ ನಿರಂತರವಲ್ಲ, ಆ ಕಷ್ಟ ನಿರಂತರವಲ್ಲ, ಆ ಸಾಲ ನಿರಂತರವಲ್ಲ, ಆ ಸಮಸ್ಯೆಗಳು ನಿರಂತರವಲ್ಲ. ಒಂದು ವೇಳೆ ಆ ಕಷ್ಟದ ಸಂದರ್ಭದಲ್ಲಿ ಸಹ, ಆ ಬಡತನದ ಸಾಲದ ಸಂದರ್ಭದಲ್ಲಿ ಸದಾ ದೇವರನ್ನ ನೀನು ಪ್ರೀತಿಸುತ್ತಲೇ ಇರುವುದಾದರೆ, ನನಗೆ ನೀನೇ ಸಾಕು ಎಂಬುದಾಗಿ ಹೇಳುತ್ತಾ ಇರುವುದಾದರೆ, ನಿಜವಾಗಲೂ ಅಂತ ರಾಳದಿಂದ ದೇವರನ್ನ ನೀನು ಹುಡುಕುತ್ತಾ, ದೇವರೇ ಏನೇ ಇದ್ರೂ ಸರಿ, ದೇವರೇ ಕರ್ತನೆ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ, ನಿನ್ನಿಂದ ನಾನು ದೂರ ಆಗೋದಿಲ್ಲ, ನನಗೆ ನೀನು ಬೇಕಪ್ಪ, ನನಗೆ ನೀನು ಸಾಕಪ್ಪ, ನನ್ನ ಜೀವಿತ ದೇವರೇ ಕರ್ತನೆ ನನ್ನ ಕುಟುಂಬ, ನನ್ನ ಮಕ್ಕಳನ್ನ ಸರಿಪಡಿಸುವಂತ ಸಾಮರ್ಥ್ಯ ನಿನ್ನಲ್ಲಿ ಇದೆ ಎಂಬುದಾಗಿ ಎಲ್ಲಾ ವಿಧವಾದಂತ ಕಷ್ಟ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ದೇವರನ್ನ ಪ್ರೀತಿಸುತ್ತಾ ನೀನು ಇರುವಾಗ, ದೇವರು ವಾಗ್ದಾನ ಮಾಡಿದ್ದಾನೆ. ಏನು ಗೊತ್ತಾ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಆತನು ಒಳ್ಳೆಯದನ್ನಾಗಿ ಮಾಡುವಂಥವನಾಗಿದ್ದಾನೆ.
ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಚನ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಆತನು ಅನುಕೂಲವಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ, ಅನುಕೂಲವಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ಅನೇಕ ಸಾಕ್ಷಿಗಳನ್ನ ಸತ್ಯವೇದದ ಮೂಲಕವಾಗಿ ನಾನು ಪ್ರಕಟಿಸಬಹುದು. ಆದರೆ ಕೆಲವು ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೊತ್ತುತ್ತಾ ಇರ್ತೇನೆ. ಎಚ್ಚರಿಕೆಯಿಂದ ಗಮನಿಸಿರಿ. ಯೋಸೇಫನ ಜೀವಿತದಲ್ಲಿ ನಡೆದಂತಹ ಘಟನೆಯನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಆತನ ಬದುಕು ಅಷ್ಟು ಬರ್ಬರವಾಗಿ, ಹಿಂಸಾಕರವಾಗಿ, ತನ್ನ ಜೊತೆಯಲ್ಲಿ ಹುಟ್ಟಿದವರು, ತನ್ನ ರಕ್ತವನ್ನ ಹಂಚಿಕೊಂಡವರು, ಅವರು ಆತನ ಆತ್ಮಿಕತೆ ಅಭಿವೃದ್ಧಿಯನ್ನು ಸಹಿಸದೆ ಆತನ ವಿರುದ್ಧವಾಗಿ ನಿಂತುಕೊಂಡು ತಂದೆಯಿಂದ ಆತನನ್ನು ದೂರ ಮಾಡ್ತಾರೆ, ಸಾಯಿಸುವಷ್ಟರ ಮಟ್ಟಿಗೆ ಹೊಡಿತಾರೆ. ಬೇರೆ ಯಾರಲ್ಲ, ಅಣ್ಣ ತಮ್ಮಂದರೆ ಬೇರೆ ದೇಶಕ್ಕೆ ಮಾರುಬಿಡ್ತಾರೆ. ಅಂತಹ ಒಂದು ಬಲಹೀನತೆ ಉಳ್ಳಂತ ಪರಿಸ್ಥಿತಿನಲ್ಲಿಯೂ ಸಹ ಯೋಸೇಫ್ ಯಾವತ್ತೂ ಸದಾ ಚಂಚಲನಾಗಲಿಲ್ಲ, ದೇವರನ್ನ ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ. ಆತನಿಗೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿನ ಇಂತಹ ಒಂದು ಪರಿಸ್ಥಿತಿಗೆ ನಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ. ಯಾಕೆಂದ್ರೆ ಆತನು ಹೆಚ್ಚಾಗಿ ಪ್ರೀತಿಸಿದ್ದು ದೇವರನ್ನ, ದೇವರು ಕೊಟ್ಟಂತಹ ದರ್ಶನವನ್ನ, ದೇವರು ನನ್ನನ್ನು ಮೇಲು ಮಾಡುತ್ತಾನೆ, ಉನ್ನತವಾದ ಸ್ಥಿತಿಗೆ ನನ್ನನ್ನು ತಂದುಕೊಂಡು ಬರ್ತಾನೆಯೋ ಅಂತ ಹೇಳಿದಂತ ಆ ನಂಬಿಕೆ ಇದೆಯಲ್ಲ, ಅವನಿಗೆ ಕಷ್ಟದ ಮೇಲೆ ಕಷ್ಟ, ಹಿಂಸೆ ಮೇಲೆ ಹಿಂಸೆ, ಶತ್ರುಗಳನ್ನ ಅನೇಕ ವಿಧದಲ್ಲಿ ತಪ್ಪು ಪಾಪ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿನಲ್ಲಿ ಅಣ್ಣ ತಮ್ಮಂದಿರನ್ನು ಶತ್ರುಗಳನ್ನಾಗಿ ತಾನು ಮಾಡದೇ ಇರುವಂತಹ ಪಾಪ ತನ್ನ ಮೇಲೆ ಹಾಕಿ ಅಷ್ಟು ಭೀಕರವಾದಂತ ಒಂದು ದುಃಖಭರಿತವಾದಂಥ ಜೀವಿತ ಅವನ ಬದುಕಿನಲ್ಲಿ ಮುಂದೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವನು ಸೆರೆಮನೆಗೂ ಸದಾ ಹೋಗ್ತಾನೆ. ಸೆರೆಮನೆಯಲ್ಲಿದ್ದಾಗ ಆ ಪ್ರಾಂತ್ಯದಲ್ಲಿರುವಂಥ ಆ ಐಗುಪ್ತ ದೇಶದ ಫರೋಹನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನ ಅರ್ಥವನ್ನು ಯಾರು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಕನಸಿನ ಅರ್ಥವನ್ನು ಪ್ರಕಟಪಡಿಸುವುದಕ್ಕೆ ಯೋಸೇಫನಿಗೆ ಗೊತ್ತಿದೆ ಎಂಬುದಾಗಿ ಸೆರೆಮನೆಯಲ್ಲಿರುವಾಗ ಆ ಐಗುಪ್ತನ ಫರೋಹನ ಪಾನದಾಯಕರು ಹೋಗಿ ಅವನಿಗೆ ಹೇಳುವಂಥ ಸಂದರ್ಭದಲ್ಲಿ, ನೋಡ್ರಿ, ಅವನ ಜೀವಿತದಲ್ಲಿ ಆ ಸೆರೆಮನೆಯಿಂದ ಹೋಗಿ ಅರಮನೆಯಲ್ಲಿ ಆ ರಾಜನಿಗೆ ಆ ಕನಸುಗಳನ್ನು ಬಿಚ್ಚಿ ಹೇಳುವಾಗ ಆ ರಾಜನು ಹೇಳ್ತಾನೆ, ಇನ್ನು ಮೇಲೆ ನೀನೇ ಈ ಐಗುಪ್ತ ದೇಶವನ್ನ ಪರಿಪಾಲನೆ ಮಾಡಬೇಕು, ನನ್ನ ನಂತರ ನೀನೇ ರಾಜ, ನೀನೇ ರಾಜ, ಈ ಸಿಂಹಾಸನವನ್ನು ನೀನು ಅಲಂಕರಿಸು ಎಂಬುದಾಗಿ ಹೇಳಿ ಆ ಸಿಂಹಾಸನದ ಮೇಲೆ ಮಂತ್ರಿಯನ್ನಾಗಿ, ಪ್ರಧಾನ ಮಂತ್ರಿಯನ್ನಾಗಿ ಆತನಿಗೆ ನಿಲ್ಲಿಸುತ್ತಾನೆ. ಆಗ ಅವನಿಗೆ ಅನಿಸುತ್ತದೆ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು, ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು. ಅಲ್ಲಿ ತನಕ ತಂದೆ ಇದ್ರು ನೋಡಕ್ಕಾಗಲ್ಲ, ಅಣ್ಣ ತಮ್ಮ ಇದ್ರು ಸದಾ ಹತ್ರ ಹೋಗಕ್ಕಾಗಲ್ಲ, ಸ್ವಂತದವರಿದ್ರು ಸದಾ ಮಾತಾಡಕ್ಕಾಗಲ್ಲ. ಯಾರ್ದೋ ಮನೆಯಲ್ಲಿ ಕೆಲಸ, ಯಾರ್ದೋ ಒಂದು ಬಡತನ, ಯಾವುದೋ ಒಂದು ರೀತಿಯಲ್ಲಿ ಆದಂತಹ ವೇದನೆ, ಭಯಂಕರವಾದಂತಹ ಶೋಧನೆ, ಇಷ್ಟು ಹಿಂಸೆಗಳ ಮಧ್ಯದಲ್ಲಿ ಅವನಿಗೆ ಅರ್ಥನೇ ಆಗ್ತಿರಲಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ ಎಂಬುದಾಗಿ ಯಾಕೆ ಈ ವಾಗ್ದಾನವನ್ನ ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾನೆ ಗೊತ್ತಾ? ಇದಕ್ಕೆ ಯೋಸೇಫನೇ ಒಂದು ಪ್ರಾಮುಖ್ಯವಾದಂತಹ ಸಾಕ್ಷಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವೇಳೆಗಳಲ್ಲಿ ನಿನ್ನ ಬದುಕಿನಲ್ಲಿ ನಿನ್ನ ಒಳ ಹುಟ್ಟಿದವರೇ ನಿನ್ನನ್ನು ದೂರ ಮಾಡಿರಬಹುದು, ನಿನ್ನ ಅಣ್ಣ ತಮ್ಮಂದಿರೇ ನಿನ್ನ ಆಸ್ತಿಯನ್ನು ಕಿತ್ತುಕೊಂಡಿರಬಹುದು, ನಿನ್ನ ಸಮಾಧಾನವನ್ನು ಕಿತ್ತುಕೊಂಡಿರಬಹುದು, ನೀನು ಪ್ರೀತಿಸಿದಂತ ನಿನ್ನ ಸ್ನೇಹಿತರೇ ನಿನ್ನಿಂದ ದೂರಾಗಿ ನಿನಗೆ ಮೋಸ ಮಾಡಿ ವೈಯಕ್ತಿಕವಾಗಿ ನಿನಗೆ ಅನೇಕ ವಿಧವಾದಂಥ ದುಃಖದ ಆ ಮಾರ್ಗದಲ್ಲಿ ಸಿಕ್ಕಿ ಹಾಕಿಸಿಕೊಂಡಿರಬಹುದು. ನೀನು ನಂಬಿದವರೇ, ನೀನು ಸಹಾಯ ಮಾಡಿದವರೇ ಇವತ್ತು ವಿರೋಧಿಗಳಾಗಿ ಮಾರ್ಪಟ್ಟಿರಬಹುದು. ವೈಯಕ್ತಿಕವಾಗಿ ನಿನ್ನ ಬದುಕಿನಲ್ಲಿ ನೀನು ಪ್ರೀತಿಸಿದಂಥ ವ್ಯಕ್ತಿಗಳೇ ಇವತ್ತು ನಿನ್ನ ವಿಷಯದಲ್ಲಿ ದೂರವಾಗಿರಬಹುದು. ಆದರೆ ಒಂದಂತೂ ಗ್ಯಾರಂಟಿ, ನಿನ್ನ ಬದುಕಿನಲ್ಲಿ ಇವತ್ತು ಏನಾಗ್ತಾ ಇದೆಯೋ
ಯೇಸುವಿನ ನಾಮದಲ್ಲಿ ನೀನು ನಂಬು, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಕಾಲಗಳನ್ನ, ಸಮಯಗಳನ್ನ, ನಿಯಮಗಳನ್ನ ಇಟ್ಟುಕೊಂಡಿರುವಂತಹ ದೇವಾದಿ ದೇವನು ನಿನಗೋಸ್ಕರವಾಗಿ ಒಂದು ಸಂಕಲ್ಪವನ್ನು ಆತನು ತೊಟ್ಟಿದ್ದಾನೆ. ನೀನು ಪ್ರೀತಿಸುತ್ತಿರುವುದು ಆತನಿಗೆ ಗೊತ್ತು, ನೀನು ಪ್ರಾರ್ಥಿಸುತ್ತಿರುವುದು ಆತನಿಗೆ ಗೊತ್ತು, ನಿನ್ನ ಭಕ್ತಿ ಆತನಿಗೆ ಗೊತ್ತು, ನಿನ್ನ ಕಣ್ಣೀರು ಆತನಿಗೆ ಗೊತ್ತು, ನಿನ್ನ ಉಪವಾಸ ಆತನಿಗೆ ಗೊತ್ತು, ನಿನ್ನ ಶ್ರೇಷ್ಠವಾದಂತಹ ಪ್ರೀತಿ ಆತನಿಗೆ ಗೊತ್ತು. ನಿನ್ನ ಪ್ರೀತಿಯನ್ನು ಮರೆಯೋದಕ್ಕೆ ಆತನು ಅನ್ಯಾಯಗಾರನಲ್ಲ. ಸಹೋದರ, ಸಹೋದರಿ, ಅಮ್ಮ, ತಾಯಿ, ತಂಗಿ, ಆತ್ಮಿಕ ತಂದೆಯಾಗಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ಸಹೋದರನಾಗಿ ಯೇಸುವಿನ ನಾಮದಲ್ಲಿ ಘೋಷಿಸ್ತಾ ಇದ್ದೇನೆ. ಸ್ವಲ್ಪ ಸಮಯಗಳ ಕಾಲ ನೀನು ತಾಳ್ಮೆಯಿಂದ ಇರುವುದಾದರೆ, ನಿನ್ನ ಬದುಕಿನಲ್ಲಿ ಏನು ಕಳ್ಕೊಂಡಿಯೋ, ಯಾವುದು ನಿನ್ನಿಂದ ದೂರ ಆಯಿತೋ, ಯಾವ ಸಂಕಲ್ಪಗಳು ನಿನಗೆ ಕೈಗೆ ಎಟಕದ ರೀತಿಯಲ್ಲಿ ಇವತ್ತು ನಿನ್ನ ಕಂಗಾಲಾಗಿದೆಯೋ, ಅದಕ್ಕಿಂತಲೂ ಸದಾ ಮಿಗಿಲಾಗಿ ನಿನ್ನ ಜೀವಿತವನ್ನ, ಅದ್ಭುತವಾದಂಥ ರೀತಿಯಲ್ಲಿ ನಿನ್ನ ಕುಟುಂಬವನ್ನ, ಉನ್ನತವಾದಂಥ ರೀತಿಯಲ್ಲಿ ನಿನ್ನ ಉದ್ಯೋಗವನ್ನ, ಎಲ್ಲಿ ತಲೆ ತಗ್ಗಿಸಿಕೊಂಡಿದೆಯೋ ಆ ಸ್ಥಳದಲ್ಲಿ ನಿನ್ನನ್ನು ಮಹಿಮೆಯಾಗಿ ನಿಂದಿಸುವುದರ ಮೂಲಕವಾಗಿ, ಆಗ ಇವತ್ತು ನೀನು ಬಾಧೆ ಪಡ್ತಾ ಇರಬಹುದು. ಆಗ ಸಾಕ್ಷಿ ಹೇಳ್ತೀಯ, ಅಯ್ಯೋ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದೆ, ಅಯ್ಯೋ ನನ್ನ ದೇವರು ಎಷ್ಟು ಒಳ್ಳೆಯವನು, ಎಷ್ಟು ಮೇಲಾದ ಕಾರ್ಯಗಳನ್ನು ಮಾಡಿದನು, ಅದು ಹೋಗಿದ್ದೇ ಒಳ್ಳೇದಾಯಿತು, ಅದು ನಡೆದಿದ್ದೇ ಸರಿ ಆಯಿತು, ಅದು ನನ್ನ ಬದುಕಿನಲ್ಲಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಎಂಬುದಾಗಿ ಯೋಸೇಫನಿಗಿಂತಲೂ ಮಿಗಿಲಾಗಿ ನಿನ್ನನ್ನು, ನಿನ್ನ ಬದುಕನ್ನು ದೇವರು ಕಟ್ಟಿ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಅದಕ್ಕಾಗಿ ಈಗಿನ ಕಳೆದುಕೊಂಡಿರುವಂಥ ಈ ದಿನಮಾನಗಳಲ್ಲಿ ನೀನು ಪಡುತ್ತಿರುವಂಥ ಪ್ರಯಾಸದ ವಿಷಯದಲ್ಲಿ ಚಿಂತೆ ಮಾಡಬೇಡ, ಕಳವಳ ಪಡಬೇಡ, ಆತನ ಮೇಲೆ ಹಾಕ್ಬಿಡು. ದೇವರ ಹತ್ರ ಒಂದನ್ನು ಕೇಳಬೇಕಷ್ಟೇ. ಏನು ಕೇಳಬೇಕು ಗೊತ್ತಾ? ಅಪ್ಪ, ನಿನ್ನ ಚಿತ್ತ ಮಾತ್ರ ನನ್ನ ಬದುಕಿನಲ್ಲಿ ನೆರವೇರಬೇಕು. ನಿನ್ನ ಚಿತ್ತವಿಲ್ಲದೆ ಇರುವಂಥದ್ದು, ನಿನ್ನ ಚಿತ್ತಕ್ಕೆ ವಿರೋಧವಾದದ್ದು, ನಿನ್ನ ಚಿತ್ತಕ್ಕೆ ಅಡ್ಡ ಬರುವಂಥದ್ದು, ನಿನಗೆ ಗಾಯ ಮಾಡುವಂಥದ್ದು, ನಿನಗೆ ಮತ್ತು ನೋವು ತರಿಸುವಂತ ಯಾವುದೇ ಸಂಗತಿಗಳು ನನ್ನ ಬದುಕಿನಲ್ಲಿ ನಡಿಬಾರದು ಏಸಪ್ಪ. ನನ್ನ ಜೀವಿತದ ಮೂಲಕವಾಗಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕು ಎಂಬುದಾಗಿ ಪರಿಪೂರ್ಣವಾಗಿ ಆತನ ಚಿತ್ತಕ್ಕಾಗಿ ನನ್ನ ಎದುರು ನೋಡು. ಕೆಲವು ಸಮಯದಲ್ಲಿ ನಾವೆಲ್ಲ ಮನುಷ್ಯರು ಅನೇಕ ಸಾರಿ ತಪ್ಪುಗಳನ್ನು ಮಾಡಿಬಿಡ್ತೇವೆ, ಪಾಪಗಳನ್ನು ಮಾಡಿಬಿಡ್ತೇವೆ. ಅನೇಕ ಸಾರಿ ನಾವು ದೇವರಿಂದ ದೂರ ಆಗುವಂಥ ಆಲೋಚನೆಗಳನ್ನು ಮಾಡುತ್ತೇವೆ. ಅನೇಕ ಸಾರಿ ಬಿದ್ದು ಹೋಗುತ್ತೇವೆ. ಅಯ್ಯೋ, ಈ ಶೋಧನೆಯನ್ನು ನಾನು ತಡ್ಕೊಳಕ್ಕಾಗಲ್ಲ ಎನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬರ್ತೇವೆ. ಆದರೆ ದೇವನಾಕೆ ಮಹಿಮುಂಟಾಗಲಿ. ಅಂತ ಒಂದು ಸಂದರ್ಭದಲ್ಲಿ ನೀನು ತಿಳ್ಕೊಳ್ಬೇಕು, ಈ ಶತ್ರುವಿನ ಈ ತಂತ್ರಗಳು ನನ್ನನ್ನು ಆಳ್ವಿಕೆ ಮಾಡ್ತಾ ಇದೆ. ನನ್ನ ದೇವರು ಖಂಡಿತವಾಗಿಯೂ ನನ್ನನ್ನು ಮರೆಯೋದಿಲ್ಲ, ಕೈ ಬಿಡೋದಿಲ್ಲ ಎಂಬುದಾಗಿ, ಒಂದಲ್ಲ ಒಂದು ದಿನ ನನ್ನ ಜೀವಿತದಲ್ಲಿ ದೇವರು ಉನ್ನತವಾದದನ್ನು ಇಟ್ಟಿದ್ದಾರೆ ಎಂಬುದಾಗಿ ನೀನು ನಂಬಿಕೆ ಇಡುವಾಗ ಖಂಡಿತವಾಗಿ ಅದನ್ನು ಕಾಣುವ ಹಾಗೆ ದೇವರು ನಿನ್ನನ್ನು ನಡೆಸುವಂತವನಾಗಿದ್ದಾನೆ. ಒಬ್ಬ ದೊಡ್ಡ ಸೇವಕ ಅಂದರೆ ಆಗಿನ ಕಾಲದಲ್ಲಿ ಅನೇಕ ಸಭೆಗಳನ್ನು ಅವರು ನಡೆಸ್ತಾ ಇರ್ತಾರೆ. ದಿನಕ್ಕೆ ಅವರಿರುವಂಥ ಸ್ಥಳಗಳಲ್ಲಿ 3 ಆರಾಧನೆ ನಡೀತಿರ್ತದೆ. ಆ ಆರಾಧನೆ ಮುಗಿಸಿದ ನಂತರ ಮಧ್ಯಾಹ್ನ ಬೇರೆ ಕಡೆಗೆ ಹೋಗಬೇಕು, ಮತ್ತು ಸಂಜೆ ಕಡೆಯಲ್ಲಿ ಬೇರೆ ಕಡೆ ಹೋಗಬೇಕು. ಹೋಗುವಂಥ ವೇಳೆಯಲ್ಲಿ 3 ಸರ್ವಿಸ್ಗಳನ್ನು ಮುಗಿಸಿದ ನಂತರ ಆಗಿನ ಕಾಲದಲ್ಲಿ ಅವರಿಗೆ ಗಾಡಿಗಳಿರಲಿಲ್ಲ. ಅವರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನದ ಸಮಯದಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿರುವಂಥ ವೇಳೆಯಲ್ಲಿ ಬಹಳ ಬಸ್ಗಳಿಗೆ ಕೈಯನ್ನು ಮಾಡ್ತಾರೆ. ಹೈವೇನ ರೋಡ್ನಲ್ಲಿ ನಿಂತ್ಕೊಂಡು ಬಸ್ಗಳು ನಿಂತ್ಕೊಳ್ಳೋದಿಲ್ಲ. ಒಂದು ಬಸ್ಸು ನಿಂತ್ಕೊಳ್ಳೋ ಹಾಗೆ ಮಾಡುತ್ತದೆ, ಆದರೆ ಅದು ಸದಾ ನಿಂತ್ಕೊಳ್ಳೋದ ರೀತಿಯಲ್ಲಿ ಮುಂದೆ ಹೋಗ್ಬಿಡ್ತದೆ. ಅಯ್ಯೋ, ನಾನು ದೇವರ ಸೇವೆಗೆ ಹೋಗ್ಬೇಕಲ್ವಾ, ರೈಟ್ ಟೈಮ್ನಲ್ಲಿ ಆರಾಧನೆಗೆ ನಾನು ಜಾಯ್ನ್ ಆಗಬೇಕು. ವಿಶ್ವಾಸಿಗಳೆಲ್ಲ ಕಾಯ್ತಾ ಇರ್ತಾರೆ. ಅಯ್ಯೋ ದೇವರೇ, ಏನಪ್ಪ ಇವತ್ತು ನೀನು ಹಿಂಗೆ ಮಾಡಿಬಿಟ್ಟೆ. ಆ ಬಸ್ಸನ್ನು ನಿಲ್ಲಿಸಿ ನಾನು ಹತ್ತೋ ತನಕ ಅನಿಸೋದ ಆತನು ತಾಳ್ಮೆ ಇರಲಿಲ್ಲ, ಹಾಗೆ ಹೋಗ್ಬಿಟ್ನಲ್ಲ ಎಂಬುದಾಗಿ ಹೇಳಿ ಕಳವಳದಿಂದ ಇರುವಾಗ ಒಂದು ಸೂಪರ್ ಆಗಿರುವಂಥ ಡೀಲಕ್ಸ್ ಬಸ್ ಬಂದು ಅಲ್ಲಿ ನಿಂತ್ಕೊಳ್ತದೆ. ಅದನ್ನು ಹತ್ತುವಾಗ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಓಹ್ ಪರವಾಗಿಲ್ಲ, ದೇವರು ಎಷ್ಟು ಒಳ್ಳೆಯವನು. ಆ ಆರ್ಡಿನರಿ ಬಸ್ ನಿಂತ್ಕೊಂಡು
ಮುಂದೆ ಹೋಗ್ತು. ಆದರೆ ನನಗೆ ದೇವರು ಒಳ್ಳೆಯವನೇ, ಒಳ್ಳೆ ಡಿಲಿಕ್ಸ್ ಬಸ್ನಲ್ಲಿ ನಾನು ಪ್ರಯಾಣ ಮಾಡುವಂತೆ ದೇವರು ನನಗೆ ಸಹಾಯ ಮಾಡಿದನಲ್ಲ ಅಂತ ಹೇಳಿ ಆತನು ಸಂತೋಷವಾಗಿ ದೇವರನ್ನು ಸ್ತುತಿಸ್ತಾ ಹೋಗ್ತಾ ಇರ್ತಾನೆ. ಹೋಗ್ತಿರುವಂಥ ಸಂದರ್ಭದಲ್ಲಿ ಮುಂದೆ ಟ್ರಾಫಿಕ್ ಜಾಮ್ ಆಗಿರ್ತದೆ. ಆವಾಗ ಈತನಿಗೆ ಮತ್ತೆ ಗುಣಗುಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಯ್ಯೋ ಏನಪ್ಪ ಇವತ್ತು ಯಾಕೆ ಹಿಂಗಾಗ್ತಾ ಇದೆ, ಇದು ಸೂಪರ್ ಸಾನಿಕ್ ಬಸ್ ಎಂಬುದಾಗಿ ನಾನು ಅಂದ್ಕೊಂಡು ಇದರಲ್ಲಿ ಕೂತ್ಕೊಂಡ್ರೆ ಇದರಲ್ಲೂ ಸದಾ ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ, ಮುಂದೇನಾಗಿದೆ ಎಂಬುದಾಗಿ ಹೀಗೆ ಬಗ್ಗಿ ನೋಡ್ತಾನೆ. ಅವನ ಮುಂದೆ ನಿಂತು ಹೋಗಿತ್ತಲ್ಲ ಆ ಬಸ್, ಒಂದು ಅಗಾಧವಾದಂಥ ಸ್ಥಳದಲ್ಲಿ ಆ ರಸ್ತೆಯಿಂದ ಕೆಳಗಡೆ ಗುಂಡಿಯಲ್ಲಿ ಬಿದ್ದಿದೆ. ಸ್ಪಾಟಲ್ಲೇ 3 ಜನ ಸತ್ತು ಹೋಗಿದ್ದಾರೆ. ಅನೇಕ ಮಂದಿ ಆ ಬಸ್ನಲ್ಲಿ ಗಾಯವಾಗಿದ್ದಾರೆ. ಅದನ್ನು ನೋಡಿದಂಥ ಈ ಸೇವಕನಿಗೆ ಆಶ್ಚರ್ಯವಾಗುತ್ತದೆ. ದೇವರಿಗೆ ಅದೇ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಕೃತಜ್ಞತೆ ಹೇಳುತ್ತಾನೆ. ಅಪ್ಪ ದೇವ ಕರ್ತನೆ ಸ್ವಾಮಿ, ನಿನ್ನ ಕಾರ್ಯಗಳು ಎಷ್ಟೋ ಒಳ್ಳೆಯದಾಗಿರ್ತದೆ. ತಡ ಮಾಡಿದರೂ ಸದಾ ದೇವರೇ ಕರ್ತನೆ, ತಾಮಸ ಮಾಡದ ರೀತಿಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ನಡೆಸುವ ದೇವರು. ನಾನು ನಿನ್ನ ವಿಷಯದಲ್ಲಿ ಗುಣಗಟ್ಟು ಬಿಟ್ಟೆ ದೇವ, ನನ್ನನ್ನು ಕ್ಷಮಿಸು. ನಾನು ಮಾಡಿದ ತಪ್ಪಾಯಿತು, ನಾನು ಅವಸರ ಮಾಡಿಬಿಟ್ಟೆ. ನಿನ್ನ ವಿಷಯದಲ್ಲಿ ಅಯ್ಯೋ ದೇವರೇ ಏನಪ್ಪಾ ನೀನು ಎಂಬುದಾಗಿ ನಾನು ಗುಣಗುಟ್ಟಿದ್ದಕ್ಕೆ ದೇವರೇ ನಾನು ಕ್ಷಮಾಪಣೆ ಕೇಳುತ್ತೇನೆ. ನನಗೆ ನೀನು ಇಷ್ಟು ದೊಡ್ಡ ಉಪಕಾರವನ್ನು ಮಾಡಿದಿ. ಒಂದು ವೇಳೆ ನಾನು ಆ ಬಸ್ಸಲ್ಲಿ ಬಂದಿದ್ರೆ ನನಗೂ ಸದಾ ಆ ಗತಿ ಅಥವಾ ಸಾವು ಸಂಭವಿಸ್ತಾ ಇತ್ತೇನೋ. ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳಿ ದೇವರ ಹತ್ರ ಆತನು ಕ್ಷಮಾಪಣೆಯನ್ನು ಕೇಳಿದನಂತೆ. ವೈಯಕ್ತಿಕವಾಗಿ ನೀನು ಏನೇ ಸಂಗತಿಗಳು ಆದರೂ ಸದಾ ಒಂದು ವೇಳೆ ತಡವಾಗ್ತಾ ಇದೆ ಅಂದರೆ ಕಳವಳ ಪಡಬೇಡ. ಅದಕ್ಕಿಂತಲೂ ಸದಾ ಉನ್ನತವಾದದ್ದನ್ನು ನಿನಗೆ ಕೊಟ್ಟು ದೇವರು ಆಶೀರ್ವಾದ ಮಾಡುವುದಕ್ಕಾಗಿಯೇ ಈ ಸಂಗತಿಗಳನ್ನು ಆತನು ನಿನ್ನ ಬದುಕಿನಲ್ಲಿ ತಂದು ಆತನು ತಡೆ ಮಾಡುತ್ತಾನೆ. ತಡೆ ಮಾಡಿದರೂ ಸದಾ ಮುಂದೆ ಆತನು ಇದಕ್ಕಿಂತ ಮಿಗಿಲಾದನ್ನ ಕೊಟ್ಟು ನನಗೆ ಒಳ್ಳೆಯದನ್ನು ಮಾಡುವಂತಹ ದೇವರಾಗಿದ್ದಾನೆ. ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ನಿಮ್ಮ ಬದುಕಿನಲ್ಲಿ ಎಷ್ಟೋ ವಿಧವಾದ ತಡೆಗಳು ಬಂದವು, ಎಷ್ಟೋ ವಿಧವಾದಂತಹ ಹೋರಾಟಗಳು ಬಂದವು. ನೀವು ಸಾಕ್ಷಿ ಕೊಡ್ತೀರಾ? ಈಗ ಮ್ಯೂಟನ್ನು ಆನ್ ಮಾಡಿ ಮಾತಾಡ್ರಿ ಅಂದರೆ, ಹೌದು ಪಾಸ್ಟರ್, ಇಂಥ ಘಟನೆಗಳು ಇಂಥ ಪರಿಸ್ಥಿತಿಗಳು ನನ್ನ ಬದುಕಿನಲ್ಲಿ ಇದ್ವು, ಅದರ ಮೂಲಕವಾಗಿಯೇ ನಾನು ಇಂಥ ಒಂದು ಕಾರ್ಯಗಳಲ್ಲಿ ಇವತ್ತು ನಾನು ಸುಖವಾಗಿದ್ದೇನೆ. ಅದಿದ್ದರೆ ನನಗೆ ಎಷ್ಟೋ ಕಷ್ಟವಾಗ್ತಾ ಇತ್ತು, ಎಷ್ಟೋ ನಷ್ಟವಾಗ್ತಾ ಇತ್ತು, ಎಷ್ಟೋ ಸಂಕಷ್ಟಗಳು ನನ್ನನ್ನು ಆವರಿಸ್ತಾ ಇತ್ತು, ಪರಿಸ್ಥಿತಿಗಳನ್ನು ಎದುರಿಸೋಕೆ ಆಗ್ತಿರಲಿಲ್ಲ. ಆದರೆ ಇವತ್ತು ನಾನು ಬಿಡುಗಡೆ ಹೊಂದಿದವಳಾಗಿದ್ದೇನೆ ಎಂಬುದಾಗಿ. ಅದಕ್ಕೆ ಭಕ್ತನಾದ ದಾವಿದನ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕಷ್ಟಾನುಭವವು ನನಗೆ ಹಿತಕರವಾಯಿತು, ಅದರಿಂದಲೇ ನಾನು ನಿನ್ನ ನಿಬಂಧನೆಗಳನ್ನು ಕಲಿತೆನು ಎಂಬುದಾಗಿ. ಕಷ್ಟಾನುಭವವು ನನಗೆ ಹಿತಕರವಾಯಿತು, ಅದರಿಂದಲೇ ನಾನು ನಿನ್ನ ನಿಬಂಧನೆಗಳನ್ನು ಕಲಿತೆನು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತೂ ನಿನಗೆ ದುಃಖ ಇರಬಹುದು, ಆ ಕಷ್ಟದ ನಿಮಿತ್ತವಾಗಿ ಇವತ್ತು ಕಣ್ಣೀರನ್ನು ನೀನು ಅನುಭವಿಸ್ತಾ ಇರ್ಬೋದು. ಆದರೆ ಒಂದು ದಿನ ಬರ್ತದೆ, ಅದೆಲ್ಲವನ್ನ ದೇವರು ಹಿತವಾಗಿ ಮಾರ್ಪಡಿಸುತ್ತಾನೆ. ಆಗ ನೀನು ದೇವರನ್ನು ಕೊಂಡಾಡ್ತಾ ಇರ್ತಿ, ದೇವರನ್ನು ಸ್ತುತಿಸುತ್ತಲೇ ಇರ್ತಿ. ಯಾವತ್ತೂ ಸದಾ ದೇವರನ್ನು ನೀನು ಮರೆಯೋದಿಲ್ಲ. ನಿನ್ನ ಬದುಕಿನಲ್ಲಿ ಇವತ್ತು ಏನಾಗ್ತಾ ಇದೆಯೋ, ಏನು ಆಗಿದೆಯೋ, ಅದೆಲ್ಲವೂ ಸದಾ ಒಳ್ಳೆಯದಕ್ಕೆ ಒಳ್ಳೆಯದಕ್ಕೆ ಒಳ್ಳೆಯದಕ್ಕೆ. ಅದಕ್ಕೆ ನಾನು ಮೊದಲು ಸಾರಿ ಆ ಹಾಡನ್ನು ಹೀಗೆ ಹಾಡದೆ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರುವುದನ್ನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹೌದು, ಒಂದು ದಿನ ನೀನೇ ಸಾಕ್ಷಿ ಕೊಡ್ತೀಯ. ಯೋಸೇಫನು ಅಂದ್ಕೊಳ್ಳಿಲ್ಲ ಲೈಫಲ್ಲಿ ನಾನು ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತೀನಿ ಎಂಬುದಾಗಿ. ಆದರೆ ಅವನಿಗೆ ಬಂದಂಥ ಆ ಕಷ್ಟದ ಸಮಯಗಳಲ್ಲಿ ಯಾವತ್ತೂ ಸದಾ ಆತನ ಕಣ್ಣುಗಳಲ್ಲಿ ಮನಸ್ಸಿನಲ್ಲಿ ಆಲೋಚನೆ ಇರಲಿಲ್ಲ ನನ್ನ ಅಂತ್ಯ ಹೇಗಿರ್ತದೋ ಎಂಬುದಾಗಿ. ಆದರೆ
ಒಂದು ದಿನವನ್ನು ದೇವರು ನೇಮಕ ಮಾಡಿದನು. ಆ ದಿನದಲ್ಲಿ ಆತನು ಕೊನೆಯ ತನಕ ದೇವರನ್ನೇ ಸ್ತುತಿಸಿದ. ಇವತ್ತು ನನ್ನ ನಿನ್ನ ಬದುಕಿನಲ್ಲಿ ನಮ್ಮ ಪೂರ್ವಿಕರನ್ನು ನೋಡುವಂಥ ಸಂದರ್ಭದಲ್ಲಿ ಬರಿಗೈನಲ್ಲಿ ಹೋದಂಥ ಯಾಕೋಬನನ್ನ ದೇವರು 2 ಪಾಳ್ಯಗಳಿಗೆ ಯಜಮಾನನಾಗಿ ಆಗುವಂತೆ ಮಾಡಿದನು. ಬರಗಾಲದಲ್ಲಿ ಬೀಜ ಬಿತ್ತಿದಂಥ ಅವನ ತಂದೆಯಾಗಿರುವಂಥ ಈಸಾಕನಿಗೆ 100ರಷ್ಟು ಫಲ ಕೊಡುವ ಹಾಗೆ ದೇವರು ಸಹಾಯ ಮಾಡಿದನು. ಕಾಲಿಡಿಯುವಷ್ಟು ಸ್ಥಳವೇ ಇಲ್ಲದೆ ಇರುವಂತ ಅವರ ತಂದೆಗೆ, ಅಂದರೆ ಈಸಾಕನ ತಂದೆಗೆ, ಅಂದ್ರೆ ಅವರ ತಂದೆ ಯಾರು? ಅಬ್ರಾಹಮನಿಗೆ 18ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಅವನಿಗೆ ಘನವಂತನನ್ನಾಗಿ ಮಾರ್ಪಡಿಸಿದನು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವರೇ, ಇವತ್ತು ನಮಗೆ ಬರಿಗೈನಲ್ಲಿ ನಾವು ಇರಬಹುದು, ಕಾಲಿಡುವಷ್ಟು ಸ್ಥಳ ನಮಗೆ ಇರದೇ ಇರಬಹುದು, ನಮಗೆ ಸಾಲ ಇರಬಹುದು, ಸಮಸ್ಯೆಗಳಿರಬಹುದು, ಒಂದು ವೇಳೆ ಅನೇಕ ವಿಧವಾದಂಥ ಬಲಹೀನತೆಗಳು ಇರಬಹುದು. ಆದರೆ ಇದು ನಿರಂತರವಲ್ಲ, ಒಂದಲ್ಲ ಒಂದು ದಿನ ಇದಕ್ಕೆ ಬದಲಾಗಿ 100ರಷ್ಟು ನಿನ್ನನ್ನು ಆಶೀರ್ವದಿಸಿ, ನಿನ್ನ ಕುಟುಂಬವನ್ನು ಆಶೀರ್ವದಿಸಿ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ಅದೆಲ್ಲ ಬಂದಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು, ಒಳ್ಳೆಯದೇ ಆಯಿತು ಎಂಬುದಾಗಿ ಸಾಕ್ಷಿ ಕೊಡುವ ಹಾಗೆ, ಸ್ತುತಿಸುವ ಹಾಗೆ, ಶುಭವಾರ್ತೆ ಸಾರುವ ಹಾಗೆ ದೇವರು ನಿನ್ನನ್ನು ಬಲಪಡಿಸುವುದಕ್ಕಾಗಿಯೇ ಇಂದಿನ ದಿನಮಾನಗಳಲ್ಲಿ ಒಂದು ವೇಳೆ ನಿನ್ನನ್ನು ಕಷ್ಟದಲ್ಲಿ ನಡೆಸಿಕೊಂಡು ಹೋಗ್ತಾ ಇರಬಹುದು. ಯಾವಾಗ ನಾವು ಶುಭವಾರ್ತೆ ಸಾರಬೇಕು, ಯಾವಾಗ ನಾವು ಸಾಕ್ಷಿ ಹೇಳ್ತೇವೆ ಗೊತ್ತಾ? ನಮ್ಮ ಬದುಕಿನಲ್ಲಿ ಇಂಥ ಕಷ್ಟಗಳಿಂದ ಹಾದು ಹೋಗಿ ಒಳ್ಳೆಯದಾಗಿ ಸ್ಥಿರವಾಗಿ ನಿಂತ ನಂತರ ಇಂಥ ಪರಿಸ್ಥಿತಿಯಲ್ಲಿ ನಾನಿದ್ದೆ, ದೇವರು ನನಗೆ ಬಿಡುಗಡೆ ಕೊಟ್ಟು ನನ್ನ ನಡೆಸಿದ್ದೇನೆ ಎಂಬುದಾಗಿ ಸಾಕ್ಷಿ ಹೇಳೋದಕ್ಕಾಗಿಯೇ ಇವತ್ತು ನಿನಗೆ ತಡೆಗಳನ್ನು ತಂದಿರಬಹುದು. ಆ ತಡೆಗಳನ್ನೆಲ್ಲ ದೇವರು ಒಳ್ಳೆಯದನ್ನಾಗಿ ಮಾಡಿ ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗೋಣ. ತಂದೆಯಾದ ದೇವ, ನಸರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಇಗೋ ಕರ್ತನೆ ಸ್ವಾಮಿ, ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ದೇವರೇ ಕರ್ತನೆ ಸ್ವಾಮಿ, ಕರ್ನಾಟಕ ಮೊದಲುಗೊಂಡು ದೇಶ ವಿದೇಶಗಳಲ್ಲಿ ಕೇಳುತ್ತಿರುವಂಥ ಒಬ್ಬೊಬ್ಬರ ಮೇಲೂ ಸದಾ ನಿನ್ನ ದಯಾ ದೃಷ್ಟಿ ಎರಗಿ ಬರಲಿ. ಯೇಸುವಿನ ನಾಮದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ. ಹೌದು ದೇವ ಕರ್ತನೆ ಸ್ವಾಮಿ, ಒಂದು ವೇಳೆ ಈ ಮಕ್ಕಳ ಜೀವಿತದಲ್ಲಿ ನಿರಾಸೆ ಇರಬಹುದು, ನಿಸ್ಪೃಹ ಇರಬಹುದು, ನನ್ನ ಬದುಕು ಹೀಗೆ ಇರ್ತದೆ, ಕೊನೆ ತನಕ ನನ್ನ ಜೀವನ ಇಂಥ ಒಂದು ಪರಿಸ್ಥಿತಿನಲ್ಲೇ ನಡೀತದೆ, ನನ್ನ ಜೀವನದಲ್ಲಿ ಕರ್ತನೆ ಒಳ್ಳೆಯದು ಆಗೋದಿಲ್ವಾ ಎಂಬುದಾಗಿ ಕರ್ತನೆ ನಿರೀಕ್ಷೆ ಇಲ್ಲದ ಅಪನಂಬಿಕೆಯ ವಿಶ್ವಾಸದಲ್ಲಿ ಕರ್ತನೆ ನನ್ನ ಮಕ್ಕಳು ಇರುವುದಾದರೆ, ಅಪ್ಪ ದೇವರೇ ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು ಎಂಬುದಾಗಿ ಕರ್ತನೆ ಅವರ ಮನಕಣ್ಣುಗಳು ತೆರೆಯಲ್ಪಡಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ದೇವರೇ ಕರ್ತನೆ, ನಿನ್ನನ್ನೇ ಪ್ರೀತಿಸುವ ಹಾಗೆ, ನಿನ್ನನ್ನು ಪ್ರೀತಿಸುವವರಿಗಾಗಿ ಎಲ್ಲ ಕಾರ್ಯಗಳನ್ನು ನಾನು ದೇವರೇ ಕರ್ತನೆ ಅನುಕೂಲ ಮಾಡಿಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇವರು ಪ್ರಾರ್ಥಿಸುವಾಗ ದೇವ ಕರ್ತನೆ, ಕಾಲುಗಳನ್ನು, ಸಮಯಗಳನ್ನು, ನಿಮಿತ್ತಗಳನ್ನು ಕರ್ತನೆ ಇಟ್ಟಿರುವಂಥ ನಿನ್ನ ದೇವರೇ ಕರ್ತನೆ ಆ ಪ್ರಸನ್ನತೆ ಇವರಿಗೆ ಕರ್ತನೆ ತಕ್ಕ ಕಾಲದಲ್ಲಿ ಅದ್ಭುತಗಳು ನಡುವೇರಲ್ಪಡಲಿ, ತಕ್ಕ ಕಾಲದಲ್ಲಿ ಬಿಡುಗಡೆಗಳು ಹೊಂದಲ್ಪಡಲಿ, ತಕ್ಕ ಕಾಲದಲ್ಲಿ ಉನ್ನತ ಸ್ಥಿತಿಗೆ ಇವರಿಗೆ ತರುವಂತವನಾಗು ರಾಜ. ನಿನ್ನ ಸಮಯಗಳಲ್ಲಿ ಅದ್ಭುತಗಳನ್ನು ನಡೆಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಬಿಡುಗಡೆಗಳನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ರಾಜ. ಆಗೋದಿಲ್ಲ ಒಳ್ಳೆಯದಕ್ಕೆ ದೇವರೇ, ಯಾಕಂದ್ರೆ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದೆ. ನಿನ್ನ ಮಕ್ಕಳನ್ನು ದೃಢಪಡಿಸು ದೇವರೇ. ಇವತ್ತಿನಿಂದ ಸದಾ ಕಾಲವು ನಿನ್ನೊಟ್ಟಿಗೆ ಕರ್ತನೆ ನಿನ್ನ ಮಕ್ಕಳು ಜೀವಿಸಿ ನಿನ್ನ ಬಲದಿಂದ ಮುಂದೆ ನಡೆಯುವಂತೆ ನೀ ಕೃಪೆ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್.